ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇನ್ನೇನು ಕೆಲವೇ ದಿನಗಳಲ್ಲಿ ಅಂದರೆ ದಿನಾಂಕ 1/3/2026 ಈ ವರ್ಷದ ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆ ನಡೀಲಿಕ್ಕಿದ್ದು, ಈ ಒಂದು ಪರೀಕ್ಷೆಗೆ ಎಲ್ಲ ಅಪ್ಲೈ ಮಾಡಿದರೆ ನಿಮಗೆ ಈ ಒಂದು ವಿಡಿಯೋ ಖಂಡಿತವಾಗಿಯೂ ಹೆಲ್ಪ್ ಆಗುತ್ತೆ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಸಂಭವನೀಯ ಮಾದರಿ ಪ್ರಶ್ನೆಗಳನ್ನು ಈಗ ನೋಡ್ತಾ ಹೋಗೋಣ. ಈ ಮಾದರಿ ಪ್ರಶ್ನೆಗಳ ವಿಡಿಯೋ ತಮಗೆ ಇಷ್ಟ ಆದರೆ ತಪ್ಪದೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮೊದಲಾಗಿ ನೋಡಿ, ನಾಡಗೀತೆಯನ್ನು ಬರೆದವರು ಗೋವಿಂದ ಪೈ, DVG, ಕುವೆಂಪು, ವಿಕ್ರ ಗೋಕಾಕ್ ಅಂತ ಇದೆ. ನಮ್ಮ ನಾಡಗೀತೆ ಜೈ ಭಾರತ ಜನನಿಯ ತನುಜಾತೆ ಇದನ್ನು ಬರೆದವರು ಯಾರು ಅಂತ ಕೇಳಿದಾಗ ಆಪ್ಷನ್ ಸಿ ಕುವೆಂಪು ಅನ್ನೋರು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಸ್ವರಾಕ್ಷರಗಳ ಸಂಖ್ಯೆ ಎಷ್ಟು? 15, 13, 11, 9. ಇಲ್ಲಿ ನೋಡಿ, ಕನ್ನಡ ವರ್ಣಮಾಲೆಯಲ್ಲಿರುವಂಥ ಒಟ್ಟು ಸ್ವರಾಕ್ಷರಗಳ ಸಂಖ್ಯೆ 13. ಅದರೊಳಗೆ ಹ್ರಸ್ವಸ್ವರ 6, ದೀರ್ಘಸ್ವರ 7. ಹಾಗಿದ್ರೆ ಇದು 9 ಏನಂತ ಕೇಳಿದಾಗ ಇವು ಅವರ್ಗೀಯ ವ್ಯಂಜನಗಳಾಗ್ತವೆ. ಹಾಗಾದರೆ ಕನ್ನಡ ವರ್ಣಮಾಲೆಯಲ್ಲಿ ಇರುವಂತಹ ವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ವಿದ್ಯಾರ್ಥಿಗಳೇ. ಓಕೆ, ನೆಕ್ಸ್ಟ್ ನೋಡೋಣ. ದ್ವಿತೀಯ ವಿಭಕ್ತಿ ಪ್ರತ್ಯಯ ಅ, ಅಲ್ಲಿ, ಇಂದ, ಅನ್ನು ಅಂತ ಇದೆ. ಇದರೊಳಗೆ ದ್ವಿತೀಯ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಇದೆ? ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯ ಇಂದ, ಈ ಥರ ನಾವು ನೋಡ್ತಾ ಹೋದಾಗ ಯಾವುದು ಇಲ್ಲಿ ಅನ್ನು ಅನ್ನೋದಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ, ಕಿರಿಯರಿಗೆ ಪತ್ರ ಬರೆಯುವಾಗ ಬಳಸಬೇಕಾದ ಸಂಬೋಧನೆ ಯಾವುದು? ಚಿರಂಜೀವಿ, ಮಾತೃಶ್ರೀ, ಮಾತೃಶ್ರೀ ಸಮಾನ, ಆತ್ಮೀಯ. ನಾವು ಕಿರಿಯರಿಗೆ ಪತ್ರವನ್ನು ಬರೀಬೇಕಾದ್ರೆ ಸಾಮಾನ್ಯವಾಗಿ ನಾವು ಚಿರಂಜೀವಿ ಅನ್ನುವಂಥ ಶಬ್ದನ ಬಳಸ್ತೀವಿ. ಹಾಗಾದರೆ ಮಾತೃಶ್ರೀ ಅನ್ನುವಂಥ ಸಂಬೋಧನೆಯನ್ನು ನಾವು ತಾಯಿಗೆ ಬರೀಬೇಕಾದ್ರೆ, ದೊಡ್ಡಮ್ಮ ಅಥವಾ ಚಿಕ್ಕಮ್ಮನಿಗೆ ಬರೀಬೇಕಾದ್ರೆ ಮಾತೃಶ್ರೀ ಸಮಾನ, ಗೆಳೆಯನಿಗೆ ಬರೀಬೇಕಾದ್ರೆ ಆತ್ಮೀಯ ಅಂತಂತೇಳಿ ಸಾಮಾನ್ಯವಾಗಿ ಬಳಸ್ತೀವಿ. ಹಾಗಾದರೆ ಕಿರಿಯರಿಗೆ ಪತ್ರ ಬರೆಯುವಾಗ ನಾವು ಬಳಸಬೇಕಾದ ಸಂಬೋಧನೆ ಕೇಳಿದಾಗ ಚಿರಂಜೀವಿ. ನೋಡಿ ವಿದ್ಯಾರ್ಥಿಗಳು, ಇದನ್ನು ಸಾಕಷ್ಟು ಸಲ ಹಿಂದಿನ ಮೊರಾರ್ಜಿ ಪೇಪರ್ಗಳಲ್ಲಿ ಸಹ ಇದನ್ನು ಪತ್ರಗಳ ಸಂಬೋಧನೆಗಳ ಮೇಲೆ ಪ್ರಶ್ನೆಗಳಾಗಿದ್ದಾವೆ. ಸರಿಯಾಗಿ ನೋಡಿಕೊಂಡ್ರೆ ನಿಮಗೆ 1 ಅಂಕಗಳು ಸಿಗ್ತವೆ. ಓಕೆನಾ? ನೆಕ್ಸ್ಟ್ ನೋಡಿ, ಕಲಿ ಪದದ ನಾನಾರ್ಥ ಪದಗಳು ಯಾವುದು? ಪ್ರಶ್ನೆ ಸಂಖ್ಯೆ 5. ಕಲಿ ಈ ಪದಕ್ಕೆ ನಾನಾರ್ಥಕ ಪದಗಳು ಯಾವುದು ಅಂತ ಕೇಳಿದ್ದಾರೆ. ಸಮನಾರ್ಥಕ ಕೇಳಿಲ್ಲ, ನಾನಾರ್ಥ ಅಂತ ಕೇಳಿದ್ದಾರೆ. ವೀರ ಕಲಿಕೆ, ಕಲಿಸು, ಬೋಧಿಸು, ಶಸ್ತ್ರ ಕಲಿಕೆ, ಬೋಧಿಸು, ನಲಿ ಅಂತ ಇದೆ ವಿದ್ಯಾರ್ಥಿಗಳೇ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ವೀರ ಕಲಿಕೆ ಅನ್ನೋದನ್ನು ಅರ್ಥ ಆಗುತ್ತೆ. ಬೇಟೆಗಾರ ಎಂಬ ಪದವು ಯಾವ ನಾಮಕ್ಕೆ ಉದಾಹರಣೆಯಾಗಿದೆ? ರೂಢನಾಮ, ಅಂಕಿತ ನಾಮ, ಅನ್ವರ್ತಕ ನಾಮ, ಕ್ರಿಯಾಪದ ಅಂತ ಇದೆ. ಆಪ್ಷನ್ ಸಿ ಸರಿಯಾದ ಉತ್ತರ ಯಾವುದು? ಅನ್ವರ್ತಕ ನಾಮ ಅನ್ನೋದಿಲ್ಲಿ ಸರಿಯಾದ ಉತ್ತರ. ಅನ್ವರ್ತಕ ನಾಮ. ಬೇಟೆಗಾರ ಅನ್ನೋದಿಲ್ಲಿ ಅನ್ವರ್ತಕ ನಾಮ. ಸಜಾತಿಯ ಸಂಯುಕ್ತಾಕ್ಷರ ಪದವನ್ನು ಗುರುತಿಸಿ. ಕಳ್ಳ, ಕಷ್ಟ, ನಷ್ಟ, ಇಷ್ಟ ಅಂತ ಇದೆ. ಇದಕ್ಕೆ ಆಪ್ಷನ್ ಎ, ಕಳ್ಳ ಅನ್ನೋದಿಲ್ಲಿ ಸರಿಯಾದ ಇದೊಂದು ಸಜಾತಿಯ ಒತ್ತಕ್ಷರ ಆಗಿದೆ. ಹಾಗಾದರೆ ಇನ್ನೊಂದು ಸಜಾತಿಯ ಒತ್ತಕ್ಷರಕ್ಕೆ ನೀವು ಉದಾಹರಣೆನ ಕಮೆಂಟ್ ಮಾಡಿ ತಿಳಿಸಿ ವಿದ್ಯಾರ್ಥಿಗಳೇ. ವಿಜಾತಿ ಅಂತೂ ಕಷ್ಟ, ನಷ್ಟ ಇವೆಲ್ಲ ವಿಜಾತಿ ಆಗ್ತವೆ. ಸಜಾತಿಯಕ್ಕೆ ಇನ್ನೊಂದು ಉದಾಹರಣೆನ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ನೋಡೋಣ. ಕೈಗೆ ಬಂದದ್ದು ಡ್ಯಾಶ್, ಗಾದೆ ಪೂರ್ಣಗೊಳಿಸಿ. ಬೆರಳಿಗೆ ಬಂದಿಲ್ಲ, ಊಟಕ್ಕೆ ಬರಲಿಲ್ಲ, ಬಾಯಿಗೆ ಬರಲಿಲ್ಲ, ಮುಂಗೈಗೆ ಬರಲಿಲ್ಲ ಅಂತ ಇದೆ. ಕೈಗೆ ಬಂದದ್ದು ಬಾಯಿಗೆ ಬರಲಿಲ್ಲ. ಆಪ್ಷನ್ ಸಿ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಗೂಡಿನ್ಯಾಗ ಪದದ ಗ್ರಾಂಥಿಕ ರೂಪ. ಗೂಡಿನಲ್ಲಿ, ಗೂಡಿನ ಹಾಗೆ, ಗುಡಿಯ ಹಾಗೆ, ಗುಡಿಯ ಒಳಗೆ ಅಂತ ಇದೆ. ಇದಕ್ಕೆ ಆಪ್ಷನ್ ಎ, ಗೂಡಿನ್ಯಾಗ ಅಂತಂದರೆ ಇದರ ಗ್ರಾಂಥಿಕ ರೂಪ ಅಂತ ಕೇಳಿದಾಗ ಗೂಡಿನಲ್ಲಿ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಗೂಡಿನಲ್ಲಿ. ನೆಕ್ಸ್ಟ್ ನೋಡಿ, ಗುಂಪಿಗೆ ಸೇರದ ಪದವನ್ನು ಗುರುತಿಸಿ. ಮಹಿಳೆ, ಹೆಣ್ಣು, ಇಳೆ, ಹೆಂಗಸು ಅಂತ ಇದೆ. ಹೆಣ್ಣು, ಇಳೆ, ಮಹಿಳೆ, ಹೆಂಗಸು ಅಂತ ಇದೆ. ಇದಕ್ಕೆ ಆಪ್ಷನ್ ಬಿ, ಇಳೆ ಅನ್ನೋದಿಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಇಳೆ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಒಗಟು ಬಿಡಿಸಿ. ನನ್ನನ್ನು ದಿನಕ್ಕೊಮ್ಮೆ ನೋಡಿ, ವಾರಕ್ಕೊಮ್ಮೆ ನೋಡಿ, ತಿಂಗಳಿಗೊಮ್ಮೆ ತಿರುವಿ ಹಾಕುತ್ತೀರಿ, ನಾನು ಯಾರು? ಪುಸ್ತಕ, TV, ಮಾಸಪತ್ರಿಕೆ, ಕ್ಯಾಲೆಂಡರ್ ಅಂತಂತ ಇದೆ. ಇದಕ್ಕೆ ಆಪ್ಷನ್ ಡಿ, ಕ್ಯಾಲೆಂಡರ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ವಿದ್ಯಾರ್ಥಿಗಳೇ. ಅದು ಕ್ಯಾಲೆಂಡರ್. ಓಕೆ, ನೆಕ್ಸ್ಟ್ ಒನ್ ನೋಡಿ, ಸಹಕಾರ ಪದದ ವಿರುದ್ಧಾರ್ಥಕ ಪದ ಯಾವುದು? ದುರಹಕಾರ ಅಥವಾ ಅಸಹಕಾರ. ಆಪ್ಷನ್ ಸಿ, ನಿಸ್ಸಹಕಾರ, ದುಸ್ಸಹಾಯಕ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಅಸಹಕಾರ. ಸಹಕಾರ, ಅಸಹಕಾರ ಅನ್ನೋದಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಸಂಧಿಯಾಗುವಾಗ ಒಂದು ಅಕ್ಷರದ ಸ್ಥಾನದಲ್ಲಿ ಬೇರೊಂದು ಅಕ್ಷರ ಬಂದರೆ ಅದು ಯಾವ ಸಂಧಿ ಅಂತ ಕೇಳಿದ್ದಾರೆ. ಆಗಮ ಸಂಧಿನ, ಆದೇಶ ಸಂಧಿ, ಲೋಪ ಸಂಧಿ, ಗುಣಸಂಧಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಇದು ಆಗಮ ಸಂಧಿ ಅಂತೇಳಿ ಕರಿತೀವಿ. ಆಗಮ ಸಂಧಿ. ನೆಕ್ಸ್ಟ್ ಒನ್ ನೋಡಿ, ನಿರ್ದಿಷ್ಟವಾಗಿ ಗಂಡು
ಹೆಣ್ಣೆಂದು ಸೂಚಿಸದೇ ಇರುವ ಪದಗಳಿಗೆ ಡ್ಯಾಶ್ ಎನ್ನುವರು ಪುಲ್ಲಿಂಗ, ಸ್ತ್ರೀಲಿಂಗ, ಗಂಡುಲಿಂಗ, ನಪುಂಸಕ ಲಿಂಗ ಅಂತ ಇದೆ. ಇದಕ್ಕೆ ಆಪ್ಷನ್ ಡಿ ನಪುಂಸಕ ಲಿಂಗ ಅನ್ನೋದಿಲ್ಲಿ ಸರಿಯಾದ ಉತ್ತರ, ನಪುಂಸಕ ಲಿಂಗ. ನೆಕ್ಸ್ಟ್ ಒನ್ ನೋಡಿ, ಕಿಡಿ ಪ್ಲಸ್ ಕಣ್ಣು ಈ ಪದದಲ್ಲಿನ ಉತ್ತರ ಪದವು ಅಂತ ಇದೆ. ಕಿಡಿಗಣ್ಣು, ಕಿಡಿ ಕಣ್ಣು, ಕಿಡಿ ಕಣ್ಣು ಅಂತ ಇದೆ. ಇದಕ್ಕೆ ಆಪ್ಷನ್ ಸಿ ಸರಿಯಾದ ಉತ್ತರ. ಯಾವುದು? ಸಿ, ಕಣ್ಣು ಅನ್ನೋದಿಲ್ಲಿ ಸರಿಯಾದ ಉತ್ತರ. ಇದು ಕಿಡಿ ಅನ್ನೋದು ಇದು ಪೂರ್ವ ಪದ, ಕಣ್ಣು ಅನ್ನೋದು ಏನಾಗಿದೆ ಇಲ್ಲಿ ಉತ್ತರ ಪದ ಆಗಿದೆ. ನಿಮ್ಗೆ ಗೊತ್ತಿದೆ, ಸಂಧಿ ಕಾರ್ಯ ಅಥವಾ ಸಮಾಸವನ್ನು ಮಾಡ್ಬೇಕಾದ್ರೆ ನಾವು ಉತ್ತರ ಪದ ಮತ್ತು ಪೂರ್ವ ಪದ ಅಂತಂತೇಳಿ ನಾವು ವಿಂಗಡಣೆ ಮಾಡಿ ಅದನ್ನು ನಾವು ಯಾವುದು ಸಂಧಿ ಅಥವಾ ಸಮಾಸ ಅಂತಂತೇಳಿ ನಾವು ಅದನ್ನು ಕಂಡುಹಿಡಿತೀವಿ. ಒಂದು ಶಬ್ದಕ್ಕೆ ಸಮಾನ ಅರ್ಥವನ್ನು ಕೊಡುವ ಮತ್ತೊಂದು ಶಬ್ದವನ್ನು ಡ್ಯಾಶ್ ಎನ್ನುವರು. ವಿರುದ್ಧಾರ್ಥಕ ಪದ, ನಾನಾರ್ಥ ಪದ, ಸಮಾನಾರ್ಥಕ ಪದ, ಕಠಿಣ ಪದ ಅಂತ ಇದೆ ವಿದ್ಯಾರ್ಥಿಗಳೇ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಯಾವುದು? ಸಮಾನಾರ್ಥಕ ಪದ ಅನ್ನೋದಿಲ್ಲಿ ಸರಿಯಾದ ಉತ್ತರ ಆಗುತ್ತೆ, ಸಮಾನಾರ್ಥಕ ಪದ. ತಾಯಿ ಪದದ ಬಹುವಚನ ರೂಪ ತಾಯಿಗಳು, ತಾಯಂದಿರು, ತಾಯಿಯರು ಯಾವುದೂ ಅಲ್ಲ ಅಂತ ಇದೆ. ತಾಯಿ, ತಾಯಿಯಂದರು. ನಾವು ಸಾಮಾನ್ಯವಾಗಿ ಸಂಬಂಧ ರೂಪದ ಒಂದು ಪದಗಳು ಬಂದಾಗ ನಾವು ಅಂದಿರನ್ನು ಸೇರಿಸ್ತೀವಿ, ಹೌದಾ? ನೆಕ್ಸ್ಟ್ ನೋಡಿ, ವಿನಾಯಕನ ಬಳಿ ದೊಡ್ಡದಾದ ನಾಯಿ ಇದೆ. ಈ ವಾಕ್ಯದಲ್ಲಿನ ಗುಣವಿಶೇಷಣವನ್ನು ಗುರುತಿಸಿ. ನಾಯಿ, ಬಳಿ, ವಿನಾಯಕ, ದೊಡ್ಡ ಅಂತ ಇದೆ ವಿದ್ಯಾರ್ಥಿಗಳೇ. ಇದಕ್ಕೆ ಆಪ್ಷನ್ ಡಿ ದೊಡ್ಡ ಅನ್ನೋದು ಇದೊಂದು ಏನಾಗಿದೆ ಗುಣವಿಶೇಷಣ ಆಗಿರುವಂಥದ್ದು. ನೆಕ್ಸ್ಟ್ ನೋಡಿ, ಶಾಲಿನಿ ನಟಿಯಾಗುವಳು. ಈ ವಾಕ್ಯವು ಯಾವ ಕಾಲಕ್ಕೆ ಉದಾಹರಣೆಯಾಗಿದೆ? ಶಾಲಿನಿ ನಟಿಯಾಗುವಳು ಇದು ಭವಿಷ್ಯದ ಕಾಲಕ್ಕೆ ಉದಾಹರಣೆಯಾಗಿದೆ. ನೆಕ್ಸ್ಟ್ ಒಂದು ನೋಡಿ, ಮೂಡಲಮನೆ ಪದ್ಯವನ್ನು ಬರೆದವರು ಯಾರು ಅಂತ ಕೇಳಿದ್ದಾರೆ. DVG, ಚಂದ್ರಶೇಖರ ಕಂಬಾರ, ಬಸವರಾಜ ಹದ್ಲಿ, ಪೂತೀನ ಅಂತ ಇದೆ. ಇದಕ್ಕೆ ಆಪ್ಷನ್ ಬಿ ಚಂದ್ರಶೇಖರ್ ಕಂಬಾರ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಈಗ ಹಾಗೆ ವಿದ್ಯಾರ್ಥಿಗಳಿಗೆ ಇಂಗ್ಲೀಷಿಗೆ ಸಂಬಂಧಪಟ್ಟಂಥ ಒಂದು ಕ್ವಶನ್ಸ್ಗಳನ್ನು ನೋಡ್ತಾ ಹೋಗೋಣ. ಇದು ಸೆಕ್ಷನ್ 2 ಆಗಿರ್ತದೆ. ಇದೊಂದು ಪ್ಯಾರನ ಕೊಟ್ಟಿದ್ದಾರೆ. ಈ ಪ್ಯಾರನ ಓದ್ಕೊಂಡು ಏನು ಮಾಡಬೇಕು, ನಾವು ಆನ್ಸರನ್ನು ಈ ಕೆಳಗಿನ ಒಂದು 21ರಿಂದ 22ನೇ ಪ್ರಶ್ನೆ ತನಕ ನಾವು ಉತ್ತರನ ಕೊಡಬೇಕು. ಯಾವುದು? ಈ ಪ್ಯಾರದಲ್ಲಿರುವಂಥದ್ದನ್ನು ಪ್ಯಾರನ ಓದ್ಕೊಂಡು, ಪ್ಯಾಸೇಜನ್ನು ಓದ್ಕೊಂಡು 21ರಿಂದ 22 ತನಕ 22ರವರೆಗಿನ ಒಂದು ಪ್ರಶ್ನೆಗಳಿಗೆ ಆನ್ಸರ್ಸನ್ನು ಮಾಡಬೇಕು. ಫಸ್ಟ್ ಒಂದು ನೋಡಿ, ನಾನು ಪ್ಯಾರನ ಓದ್ತೀನಿ ನೋಡಿ, ಕ್ಲಿಯರಾಗಿ ನೋಡಿ ಮಕ್ಕಳೇ. ಒನ್ ಡೇ Kaushika, a powerful king, and his soldiers came to the forest. They were hunting. They saw a small hut and decided to rest for some time. When they come near the hut, Vasishtha greeted Kaushika and his men. He prayed to Shabale to give his guests a special gift, a tasty meal in minute. Shabale gave them a tasty meal. Kaushika was impressed by Shabale's special gift. He wanted to take Shabale to his palace. So Kaushika asked Vasishtha to give Shabale to him in exchange for 10,000 cows. Okay, ಪ್ಯಾರಾಗ್ರಾಫ್ ಅರ್ಥ ಆಯಿತು ಅನ್ಕೋತೀನಿ. ನೆಕ್ಸ್ಟ್ ನೋಡಿ, ಇದಕ್ಕೆ ಉತ್ತರ ನೋಡಿ. ವೈ ಡಿಡ್ ಕೌಶಿಕ ಆ್ಯಂಡ್ ಹಿಸ್ ಸೋಲ್ಜರ್ಸ್ ಕಮ್ ಟು ದ ಫಾರೆಸ್ಟ್? ಅವ್ರ ಸೋಲ್ಜರ್ಸ್ ಮತ್ತು ಆ ಕೌಶಿಕ ಇವರು ಕಾಡಿಗೆ ಯಾಕೆ ಬಂದಿದ್ದರು ಅಂತ ಕೇಳಿದರೆ, ಫಾರ್ ಹಂಟಿಂಗ್ ಅಂತ ಇದೆ, ಫಾರ್ ಟೇಕಿಂಗ್ ರೆಸ್ಟ್ ಫಾರ್ ಸಮ್ ಟೈಮ್, ಫಾರ್ ಒನ್ ಡೇ ಟ್ರಿಪ್, ಫಾರ್ ಈಟಿಂಗ್ ಟೇಸ್ಟಿ ಮೀಲ್ ಅಂತ ಇದೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಫಾರ್ ಹಂಟಿಂಗ್ ಅಂತ ಇದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಹೂ ಡಿಡ್ ಗ್ರೀಟ್ ಕೌಶಿಕ? ಸೋಲ್ಜರ್ಸ್, ಶಬಾಲೆ, ವಸಿಷ್ಠ, ಅ ಪವರ್ಫುಲ್ ಕಿಂಗ್ ಅಂತ ಇದೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ವಸಿಷ್ಠ. ನೆಕ್ಸ್ಟ್ ಒನ್, ಹೂ ಡಿಡ್ ವಾಂಟ್ ಟು ಟೇಕ್ ಶಬಾಲೆ ಟು ಹಿಸ್ ಪ್ಯಾಲೇಸ್? ವಸಿಷ್ಠ, ಕೌಶಿಕ, ಕಾಮಧೇನು, ನನ್ ಆಫ್ ದಿ ಅಬೋವ್ ಅಂತ ಇದೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಕೌಶಿಕ. Kaushika was impressed by Shabale's special gift. The underlined word is an adjective, an adverb, a noun, a verb. The right answer is option A is the right answer, an adjective. Next one. The past tense of melt is, melt ಇದರ past tense form ಅನ್ನು ನೋಡಬೇಕು. melts, melting, melt, melted. The right answer is option D is the right answer, melted. Next one. The contracted form of
ಆರ್ ನಾಟ್ ಈಸ್, ಆರ್ ನಾಟ್, ಅರೆಂಟ್, ಅರೆಂಟ್ ಆಟ್ ಇಲ್ಲನ್ನು ನಾವು ಚಿಹ್ನೆನ ನೋಡಬೇಕು ವಿದ್ಯಾರ್ಥಿಗಳೇ. ಇದಕ್ಕೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಅರೆಂಟ್. ನೆಕ್ಸ್ಟ್ ಒನ್, ದ ಆಪೋಸಿಟ್ ಆಫ್ ದ ವರ್ಡ್ ಸಾಫ್ಟ್ ಈಸ್ ಹಾರ್ಡ್, ನೈಸ್, ಸ್ಮೂತ್, ಸಿಲ್ಕಿ ಅಂತ ಇದೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಆಪ್ಷನ್ ಎ, ಹಾರ್ಡ್. ನೆಕ್ಸ್ಟ್ ಒನ್, ಒನ್ಸ್ ದೇರ್ ಲಿವ್ಡ್ ಡ್ಯಾಶ್ ರಿಚ್ ಬಿಸ್ನೆಸ್ ಮ್ಯಾನ್, ಎ ಆ್ಯಂಡ್ ದ ಟು ಅಂತ ಇದೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಒನ್ಸ್ ದೇರ್ ಲಿವ್ಡ್ ಅ ರಿಚ್ ಬಿಸ್ನೆಸ್ ಮ್ಯಾನ್. ನೆಕ್ಸ್ಟ್ ಒನ್, ಐ ಗೆಟ್ ಅಪ್ ಇನ್ ದ ಮಾರ್ನಿಂಗ್ ಡ್ಯಾಶ್ 6 o'clock. The right answer is option D. Option D is the before. Next one, the plural form of watch is watches, watched, which, water ಅಂತ ಇದೆ. The right answer is option A, watches, watch, watches. Next one, the masculine gender for conductor is. The right answer is option B, conductress. Option B is the right answer. Next one, the contracted form of she is. She is ಇದರ contracted form. The right answer is option D is the right answer. Next one, the boys are playing in ground. Find the action word. The right answer is find the action word. The right answer is option C, playing. Next one, say, said, pay, paid, paid, pays, payer ಅಂತ ಇದೆ. The right answer is option A, pay, paid. Next one, the synonym of fair is unfair, beautiful, ugly, plain ಅಂತ ಇದೆ. The right answer is option B is the right answer, beautiful. The correctly spelt word among the following is panish, garse, wisdom, demand ಅಂತ ಇದೆ. The right answer is option D, demand. The suffix for adventure is. The right answer is option C, adventure, adventurous. Next one, identify the long vowel sound word. Cream, run, jam, some ಅಂತ ಇದೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಕ್ರೀಮ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಸೆಲೆಕ್ಟ್ ದ ಕರೆಕ್ಟ್ ಸೆಂಟೆನ್ಸ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಆಪ್ಷನ್ ಬಿ. ನೆಕ್ಸ್ಟ್ ಒನ್, ಡ್ಯಾಶ್ ವಾಂಟ್ಸ್ ಸಮ್ ಫ್ರೂಟ್ಸ್. ದ ಕರೆಕ್ಟ್ ಕ್ವಶನ್ ವರ್ಡ್ ಈಸ್. ದ ಕರೆಕ್ಟ್ ಕ್ವಶನ್ ವರ್ಡ್ ಈಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಹೂ. ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಒನ್, ಈಗ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಈಗ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಹಾಗೆ ಇದುವರೆಗೂ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಲೈವ್ ಕ್ಲಾಸಸ್ಗಳು ಸಹ ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ನ ವೀಡಿಯೋಸ್ಗಳಿಗೆ ಲೈಕನ್ನು ಕೊಡೋದ್ರ ಜೊತೆ ನಿಮ್ಮ ಸ್ನೇಹಿತರಿಗೆ ಸಹ ಈ ವೀಡಿಯೋಸ್ಗಳನ್ನು ಆದಷ್ಟು ಶೇರ್ ಮಾಡಿ. ಇದು ಉತ್ಪಾದನಾ ಕ್ರಿಯೆಗೆ ಒಳಪಡುವುದಿಲ್ಲ. ಕರ್ಪೂರ, ಅಯೋಡಿನ್, ನ್ಯಾಪ್ತಲಿನ್, ಮಂಜುಗಡ್ಡೆ ಅಂತ ಇದೆ. ದ ರೈಟ್ ಆನ್ಸರ್ ಇಸ್ ಇದಕ್ಕೆ ಸರಿಯಾದ ಉತ್ತರ, ಇದು ಯಾವುದು ಉತ್ಪಾದನಾ ಕ್ರಿಯೆಗೆ ಒಳಪಡುವುದಿಲ್ಲ ಅಂತ ಕೇಳಿದ್ದಾರೆ. ಯಾವುದು? ಮಂಜುಗಡ್ಡೆ. ಇದು ಉತ್ಪಾದನಾ ಕ್ರಿಯೆಗೆ ಒಳಪಡುವುದಿಲ್ಲ. ಸಂತಾನೋತ್ಪತ್ತಿಯಿಂದ ಪರಿಸರದಲ್ಲಿ ಇತರ ಜೀವಿಗಳಿಗೆ ಆಹಾರ ಏನಾಗುತ್ತದೆ? ದೊರೆಯುತ್ತದೆ, ದೊರೆಯುವುದಿಲ್ಲ, ಕೊರತೆಯಾಗುತ್ತದೆ, ಕಡಿಮೆಯಾಗುತ್ತದೆ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ದೊರೆಯುತ್ತದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಯಾವುದರ ಆಧಾರದ ಮೇಲೆ ಪ್ರಾಣಿಗಳನ್ನು ಸಸ್ಯಾಹಾರಿ, ಮಾಂಸಾಹಾರಿ, ಮಿಶ್ರಾಹಾರಿ ಎಂದು ವಿಂಗಡಿಸಲಾಗಿದೆ? ಹಲ್ಲುಗಳು, ಪ್ರದೇಶ, ಅಥವಾ ಹುಲ್ಲುಗಳನ್ನೇ ಆಗಬೇಕು. ಓಕೆನಾ, ಇಲ್ಲಿ ಸ್ವಲ್ಪ ಪ್ರಿಂಟ್ ಮಿಸ್ಟೇಕ್ ಆಗಿದೆ. ಹುಲ್ಲುಗಳು, ಪ್ರದೇಶ, ಗಾತ್ರ, ಆಹಾರ ಕ್ರಮ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಆಹಾರ ಕ್ರಮ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಆಹಾರ ಕ್ರಮ. ನೆಕ್ಸ್ಟ್ ಒನ್ ನೋಡಿ,
ಮಣ್ಣು, ಕಬ್ಬಿಣ, ಚಿನ್ನ, ಇವು ಗಳಲ್ಲಿ ಗುಂಪಿಗೆ ಸೇರಲಾರದ್ದು ಕಬ್ಬಿಣ, ಚಿನ್ನ, ತಾಮ್ರ, ಮಣ್ಣು ಅಂತ ಇದೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ಮಣ್ಣು. ನೆಕ್ಸ್ಟ್ ಒನ್, ನಿಂಬೆ ಹಣ್ಣಿನಲ್ಲಿರುವ ವಿಟಮಿನ್ ಯಾವುದು? ನಿಂಬೆ ಹಣ್ಣಿನಲ್ಲಿರುವಂತಹ ವಿಟಮಿನ್ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ವಿಟಮಿನ್. ನೆಕ್ಸ್ಟ್ ಒನ್, ನಿಂಬೆ ಹಣ್ಣಿನಲ್ಲಿರುವಂತಹ ವಿಟಮಿನ್ ಯಾವುದು ಅಂತ ಕೇಳಿದಾಗ ಸಿ ವಿಟಮಿನ್. ಈ ಕೆಳಗಿನವುಗಳಲ್ಲಿ ದ್ವಿದಳ ಧಾನ್ಯ ಯಾವುದು? ಗೋಧಿ, ಜೋಳ, ಉದ್ದು, ಭತ್ತ ಅಂತ ಇದೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಉದ್ದು ಅನ್ನೋದಿಲ್ಲಿ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಒನ್, ನೀರಿನ ಘನೀಕರಣ ಬಿಂದು ಎಷ್ಟು ಅಂತ ಕೇಳಿದ್ದಾರೆ. ನೀರಿನ ಘನೀಕರಣ ಬಿಂದು 0 ಡಿಗ್ರಿ ಸೆಲ್ಸಿಯಸ್. ನೆಕ್ಸ್ಟ್ ಒನ್, ಅನೇಕ ದಿನಗಳವರೆಗೆ ನೀರಿಲ್ಲದೆ ಬದುಕಬಲ್ಲ ಪ್ರಾಣಿ ಯಾವುದು? ಕುದುರೆ, ಒಂಟೆ, ಜಿರಾಫೆ, ಜಿಬ್ರಾ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಒಂಟೆ. ನೆಕ್ಸ್ಟ್ ಒನ್, ಸೂರ್ಯನಿಗೆ ಅತ್ಯಂತ ಸಮೀಪವಿರುವಂತಹ ಗ್ರಹ ಯಾವುದು? ಬುಧ, ಗುರು, ಶುಕ್ರ, ಶನಿ ಅಂತ ಇದೆ. ಸರಿಯಾದ ಉತ್ತರ ಯಾವುದು? ಆಪ್ಷನ್ ಎ ಬುಧ ಗ್ರಹ. ಸಸ್ಯಗಳ ಆಕರ್ಷಣೀಯ ಭಾಗ ಯಾವುದು? ಬೇರು, ಎಲೆ, ಹೂವು, ಬೀಜ ಅಂತ ಇದೆ. ಇದಕ್ಕೆ ಆಪ್ಷನ್ ಸಿ ಹೂವು ಅನ್ನೋದಿಲ್ಲಿ ಸರಿಯಾದ ಉತ್ತರ. ನೆಕ್ಸ್ಟ್ ಒನ್, ಕೃಷಿಯೇತರ ಚಟುವಟಿಕೆಗಳಲ್ಲಿ ಒಂದಲ್ಲ ಹೊಲ ಉಳುವುದು, ಗಡಿಗೆ ತಯಾರಿಸುವುದು, ಸಸಿಗಳನ್ನು ನಾಟಿ ಮಾಡುವುದು, ಹೊಲವನ್ನು ಹದಗೊಳಿಸುವುದು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಗಡಿಗೆ ತಯಾರಿಸುವುದು ಸರಿಯಾದ ಉತ್ತರ. ನೆಕ್ಸ್ಟ್ ಒನ್, ಸಂತಾನೋತ್ಪತ್ತಿಯು ಇವುಗಳಲ್ಲಿ ಕಂಡುಬರುತ್ತದೆ. ಪ್ರಾಣಿ, ಕೀಟ, ಸಸ್ಯ, ಎಲ್ಲವೂ ಅಂತ ಇದೆ. ಇದಕ್ಕೆ ಆಪ್ಷನ್ ಡಿ ಎಲ್ಲವೂ ಅನ್ನೋದಿಲ್ಲಿ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಒನ್, ಹಗಲಿನಲ್ಲಿ ಸಸ್ಯಗಳು ಏನನ್ನು ಉತ್ಪತ್ತಿ ಮಾಡುತ್ತವೆ? ಕಾರ್ಬನ್ ಡೈಆಕ್ಸೈಡ್, ಸಾರಜನಕ, ಆಮ್ಲಜನಕ, ರಂಜಕ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಮ್ಲಜನಕ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ ಒನ್, ಹಸಿರು ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವಂತಹ ಕ್ರಿಯೆ ದ್ಯುತಿ ಸಂಶ್ಲೇಷಣೆ, ಪತ್ರರಂಧ್ರ, ಪತ್ರಹರಿತು, ಬೇರು ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಎ ದ್ಯುತಿ ಸಂಶ್ಲೇಷಣೆ. ನೆಕ್ಸ್ಟ್ ಒನ್, ಪರಪೋಷಕಗಳಿಗೆ ಒಂದು ಉದಾಹರಣೆ ಕಿತ್ತಳೆ ಮರ, ಅಳಿಲು, ಸೇಬು ಮರ, ಮಾವಿನ ಮರ ಅಂತ ಇದೆ. ಆಪ್ಷನ್ ಬಿ ಅಳಿಲು ಸರಿಯಾದ ಉತ್ತರ. ಅಳಿಲು. ನೆಕ್ಸ್ಟ್ ಒನ್ ನೋಡಿ, ರಾಣಿ ಜೇನಿನ ಕೆಲಸ ಏನು? ಗೂಡು ಕಟ್ಟುವುದು, ಆಹಾರ ಸಂಗ್ರಹಿಸುವುದು, ಮಕರಂದ ಹೀರುವುದು, ಮೊಟ್ಟೆ ಇಡುವುದು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೊಟ್ಟೆ ಇಡುವುದು. ಜೋಳ, ಭತ್ತ, ಕುಂಬಳಕಾಯಿ, ಸಜ್ಜೆ ಇವುಗಳು ಬಹುವಾರ್ಷಿಕ ಸಸ್ಯ. ಆಪ್ಷನ್ ಬಿ ದ್ವೈವಾರ್ಷಿಕ ಸಸ್ಯಗಳು. ಆಪ್ಷನ್ ಸಿ ಏಕವಾರ್ಷಿಕ ಸಸ್ಯಗಳು. ಡಿ ತರಕಾರಿ ಸಸ್ಯಗಳು ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಸಿ ಇವು ಏಕವಾರ್ಷಿಕ ಸಸ್ಯಗಳು ಆಗಿದ್ದಾವೆ. ಏಕವಾರ್ಷಿಕ ಸಸ್ಯಗಳು. ನೆಕ್ಸ್ಟ್ ನೋಡಿ, ಏಕದಳ ಧಾನ್ಯಕ್ಕೆ ಉದಾಹರಣೆ ಹುರುಳಿ, ಶೇಂಗಾ, ಕಡಲೆ, ಭತ್ತ ಅಂತ ಇದೆ. ಏಕದಳ ಧಾನ್ಯಕ್ಕೆ ಉದಾಹರಣೆ ಆಪ್ಷನ್ ಡಿ ಭತ್ತ ಅನ್ನೋದಿಲ್ಲಿ ಸರಿಯಾದ ಉತ್ತರ. ಅತ್ಯಂತ ಹಗುರವಾದ ಅನಿಲ ಜಲಜನಕ, ಸಾರಜನಕ, ಆಮ್ಲಜನಕ, ಹೀಲಿಯಂ ಅಂತ ಇದೆ. ಆಪ್ಷನ್ ಎ ಜಲಜನಕ ಅನ್ನೋದಿಲ್ಲಿ ಸರಿಯಾದ ಉತ್ತರ. ಜಲಜನಕ. ನೀರಿನ ಶುದ್ಧೀಕರಣಕ್ಕೆ ಬಳಸುವಂತಹ ರಾಸಾಯನಿಕ ಆರ್ಸೆನಿಕ್, ಫ್ಲೋರಿನ್, ಸೀಸ, ಕ್ಲೋರಿನ್ ಅಂತ ಇದೆ. ಸರಿಯಾದ ಉತ್ತರ ಯಾವುದು? ಆಪ್ಷನ್ ಡಿ ಕ್ಲೋರಿನ್ ಅನ್ನೋದಿಲ್ಲಿ ಸರಿಯಾದ ಉತ್ತರ. ಕ್ಲೋರಿನ್. ಸಮಾಜ ವಿಜ್ಞಾನ. ಹೆಚ್ಚಿನ ತಯಾರಿ ಮತ್ತು ತರಬೇತಿಗೆ ಅಗತ್ಯವಿರುವ ಕ್ರೀಡೆ ರಿಲೇ, ಉದ್ದ ಜಿಗಿತ, ತೆಪ್ಪದಾಟ, ಲಗೋರಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ತೆಪ್ಪದಾಟ ಅನ್ನೋದು ಸರಿಯಾದ ಇಲ್ಲಿ ಉತ್ತರ. ತೆಪ್ಪದಾಟ. ಮಕ್ಕಳ ಲಾಲನೆ, ಪಾಲನೆ, ಪ್ರೀತಿ, ವಾತ್ಸಲ್ಯ ತೋರುವಂತಹ ಜವಾಬ್ದಾರಿ ಹೊಂದಿರುವುದು ಯಾರಿಗೆ ಅಂತ ಇದೆ. ಕುಟುಂಬ, ಸಮುದಾಯ, ಶಾಲೆ, ನೆರೆಮನೆ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕುಟುಂಬಕ್ಕೆ ಇರುತ್ತದೆ. ಕುಟುಂಬ ಸರಿಯಾದ ಉತ್ತರ. ನೆಕ್ಸ್ಟ್ ಒನ್ ನೋಡಿ, ಸೈನಾ ನೆಹವಾಲ್ ಕ್ರೀಡೆಗೆ ಪ್ರಸಿದ್ಧರಾಗಿದ್ದರೆ ಗಂಗೂಬಾಯಿ ಹಾನಗಲ್ ಯಾವುದಕ್ಕೆ ಪ್ರಸಿದ್ಧರಾಗಿದ್ದಾರೆ? ಸಾಹಿತ್ಯ, ವಿಜ್ಞಾನ, ಕ್ರೀಡೆ, ಸಂಗೀತ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಡಿ ಸಂಗೀತಕ್ಕೆ ಪ್ರಸಿದ್ಧರಾಗಿದ್ದಾರೆ. ನೆಕ್ಸ್ಟ್ ಒನ್ ನೋಡಿ, ಈಗ್ಲೂ ಎಂದರೆ ಇಟ್ಟಿಗೆಯಿಂದ ನಿರ್ಮಿಸುವ ಮನೆ, ಹಿಮದಿಂದ ನಿರ್ಮಿಸುವ ಮನೆ, ಇಳಿಜಾರು ಪ್ರದೇಶದಲ್ಲಿ ನಿರ್ಮಿಸುವ ಮನೆ, ಜಲಾಯನ ಪ್ರದೇಶದಲ್ಲಿ ನಿರ್ಮಿಸುವ ಮನೆ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಬಿ
ಹಿಮದಿಂದ ನಿರ್ಮಿಸುವಂತಹ ಮನೆ ಆಗಿದೆ. ಇದು ಗ್ರಾಮೀಣ ಸಮುದಾಯದ ಪ್ರಮುಖ ಲಕ್ಷಣ. ವ್ಯವಸಾಯ, ಮೀನುಗಾರಿಕೆ, ಕೈಗಾರಿಕೆ, ಬೇಟೆಗಾರಿಕೆ ಅಂತ ಇದೆ. ಇದಕ್ಕೆ ಆಪ್ಷನ್ ಎ ವ್ಯವಸಾಯ ಅನ್ನೋದಿಲ್ಲಿ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಸಮುದ್ರ ಮಟ್ಟದಿಂದ ಪರ್ವತಗಳ ಸರಾಸರಿ ಎತ್ತರ ಎಷ್ಟು? ಇದಕ್ಕೆ ಆಪ್ಷನ್ ಸಿ 1000 ಮೀಟರ್ಗಿಂತ ಕಡಿಮೆ, ಇದು ಸರಿಯಾದ ಉತ್ತರ. ನೆಕ್ಸ್ಟ್ ಬಂದು ನೋಡಿ, ಹಾಗೆ ವಿದ್ಯಾರ್ಥಿಗಳೇ ಇದುವರೆಗೂ ನಮ್ಮ ಕುಣಿಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬನ್ನು ಮಾಡ್ಕೊಂಡು ವಿಡಿಯೋನ ನೋಡಿ. ಇದೇ ಥರ ನಿಮಗೆ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಬೇಕಾದಲ್ಲಿ ಈಗಲೇ ನಮ್ಮ ಕುಣಿಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೊಂದು ಲೈಕನ್ನು ಕೊಡಿ. ಗೋಳದಲ್ಲಿ ಅತಿ ಹೆಚ್ಚು ಈ ಭಾಗವು ಆವರಿಸಿದೆ. ಜಲಭಾಗ, ಭೂಭಾಗ, ಪರ್ವತ ಭಾಗ, ಹಿಮಭಾಗ ಅಂತ ಇದೆ. ಆಪ್ಷನ್ ಎ ಜಲಭಾಗ ಅನ್ನೋದಿಲ್ಲಿ ಸರಿಯಾದ ಉತ್ತರ. ಭಾರತಕ್ಕೆ ಸ್ವಾತಂತ್ರ್ಯ ದೊರೆತಿದ್ದು ಯಾವಾಗ ಅಂತ ಇದೆ. 1950, 1948, 1956, 1947 ಅಂತ ಇದೆ ವಿದ್ಯಾರ್ಥಿಗಳೇ. ಆಪ್ಷನ್ ಡಿ 1947. 2021ರಲ್ಲಿ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ನೀರಜ್ ಚೋಪ್ರಾ ಚಿನ್ನದ ಪದಕ ಗೆದ್ದಿದ್ದು ಈ ಆಟದ ಸಾಧನೆಯಲ್ಲಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಜಾವ್ಲಿನ್ ಥ್ರೋದಲ್ಲಿ. ಮಕರ ಸಂಕ್ರಾಂತಿ ವೃತ್ತ ಎಷ್ಟು ಅಂತ ಕೇಳಿದರೆ 23.5 ಡಿಗ್ರಿ ಉತ್ತರ ಅಕ್ಷಾಂಶ, 23.5 ಡಿಗ್ರಿ ದಕ್ಷಿಣ ಅಕ್ಷಾಂಶ, 66.5 ಡಿಗ್ರಿ ಉತ್ತರ ಅಕ್ಷಾಂಶ, 66.5 ಡಿಗ್ರಿ ದಕ್ಷಿಣ ಅಕ್ಷಾಂಶ ಅಂತ ಇದೆ. ಆಪ್ಷನ್ ಬಿ ಸರಿಯಾದ ಉತ್ತರ 23.5 ಡಿಗ್ರಿ ದಕ್ಷಿಣ ಅಕ್ಷಾಂಶ. ಪ್ರಪಂಚದಲ್ಲಿಯೇ ಅತ್ಯಂತ ಎತ್ತರವಾದ ಮೌಂಟ್ ಎವರೆಸ್ಟ್ ಶಿಖರವನ್ನು ಮೊದಲು ಏರಿದವರು ಬಚೇಂದ್ರಿ ಪಾಲ್ ಮತ್ತು ಸಿರಿಮಾವ ಭಂಡಾರಿಕಾ. ರಾಕೇಶ್ ಶರ್ಮಾ ಮತ್ತು ಬಚೇಂದ್ರಿ ಪಾಲ್, ತೇನ್ಸಿಂಗ್ ಮತ್ತು ರಾಕೇಶ್ ಶರ್ಮಾ, ಎಡ್ಮಂಡ್ ಹಿಲರಿ ಮತ್ತು ತೇನ್ಸಿಂಗ್ ನೋರ್ಗೆ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಡಿ ಎಡ್ಮಂಡ್ ಹಿಲರಿ ಮತ್ತು ತೇನ್ಸಿಂಗ್ ನೋರ್ಗೆ ಅನ್ನೋರು ಸರಿಯಾದ ಉತ್ತರ. ದೇವರ ಕಾಡು ಕಂಡುಬರುವ ಜಿಲ್ಲೆ ಕೊಡಗು, ದಕ್ಷಿಣ ಕನ್ನಡ, ಚಾಮರಾಜನಗರ, ಉತ್ತರ ಕನ್ನಡ ಅಂತ ಇದೆ. ಆಪ್ಷನ್ ಎ ಕೊಡಗುದಲ್ಲಿ ನಾವು ದೇವರ ಕಾಡನ್ನು ಕಂಡುಬರುತ್ತದೆ. ಭೂಮಿಗೆ ಹೊಂದಿಕೊಂಡಂತೆ ಇರುವ ಕಡಿದಾದ ಅಂಚುಗಳಿಲ್ಲದ ಸಮತಟ್ಟಾದ ವಿಶಾಲ ಕಡಲ ತೀರಗಳಿಗೆ ಏನಂತ ಕರೀತಾರೆ ಅಂತ ಕೇಳಿದರೆ, ಭೂಮಿಗೆ ಹೊಂದಿಕೊಂಡಂತೆ ಇರುವ ಕಡಿದಾದ ಅಂಚುಗಳಿಲ್ಲದ ಸಮತಟ್ಟಾದ ವಿಶಾಲ ಕಡಲ ತೀರಗಳಿಗೆ ಬೀಚ್ಗಳಂತ ಕರೀತಾರೆ. ಥಾರ್ ಮರುಭೂಮಿ ಇರುವುದು ಜಮ್ಮು ಕಾಶ್ಮೀರ, ಉತ್ತರ ಪ್ರದೇಶ, ಪಂಜಾಬ್, ರಾಜಸ್ಥಾನ್ ಅಂತ ಇದೆ. ಥಾರ್ ಮರುಭೂಮಿಯನ್ನು ನಾವು ಸಾಮಾನ್ಯವಾಗಿ ನಾವೆಲ್ಲಿ ಕಾಣ್ತೀವಿ, ರಾಜಸ್ಥಾನದಲ್ಲಿ ನಾವು ಥಾರ್ ಮರುಭೂಮಿಯನ್ನು ಕಾಣಬಹುದು. ನೆಕ್ಸ್ಟ್ ನೋಡಿ, ಉತ್ತರ ಭಾರತದ ನದಿಗಳಲ್ಲಿ ಒಂದಲ್ಲ ಸಿಂಧು ನದಿ, ಗಂಗಾ ನದಿ, ಕಾವೇರಿ ನದಿ, ಬ್ರಹ್ಮಪುತ್ರ ನದಿ ಅಂತ ಇದೆ. ಇದಕ್ಕೆ ಆಪ್ಷನ್ ಸಿ ಕಾವೇರಿ ನದಿ. ಹಿಂಗಾರು ಮಳೆಯ ಅವಧಿ ಎಷ್ಟು? ಅಕ್ಟೋಬರ್ ಮತ್ತು ನವೆಂಬರ್, ಜನವರಿ ಮತ್ತು ಫೆಬ್ರವರಿ, ಡಿಸೆಂಬರ್ ಮತ್ತು ಜನವರಿ, ಆಗಸ್ಟ್ ಮತ್ತು ಸೆಪ್ಟೆಂಬರ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಎ ಅಕ್ಟೋಬರ್ ಮತ್ತು ನವೆಂಬರ್ ಅನ್ನೋದಿಲ್ಲ ಸರಿಯಾದ ಉತ್ತರ, ಅಕ್ಟೋಬರ್ ಮತ್ತು ನವೆಂಬರ್. ನೆಕ್ಸ್ಟ್ ಒನ್, ಮೌನ ಕಣಿವೆ ಇದು ಕಂಡುಬರುವಂತಹ ರಾಜ್ಯ ಕರ್ನಾಟಕ, ಅಸ್ಸಾಂ, ಕೇರಳ, ತಮಿಳುನಾಡು ಅಂತ ಇದೆ. ಇದಕ್ಕೆ ಆಪ್ಷನ್ ಸಿ ಕೇರಳ ಅನ್ನೋದಿಲ್ಲ ಸರಿಯಾದ ಉತ್ತರ ಆಗುತ್ತೆ, ಕೇರಳ. ನೆಕ್ಸ್ಟ್ ಒನ್ ನೋಡಿ, ನೆಕ್ಸ್ಟ್ ಕ್ವಶನ್, ಭಾರತವನ್ನು ಉತ್ತರ ಮತ್ತು ದಕ್ಷಿಣ ಭಾಗಗಳಾಗಿ ವಿಂಗಡಿಸುವಂಥ ಪರ್ವತ ಶ್ರೇಣಿ ಯಾವುದು? ಭಾರತವನ್ನು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತವನ್ನಾಗಿ ವಿಂಗಡಿಸುವಂತಹ ಪರ್ವತ ಶ್ರೇಣಿ ಅಂತ ಕೇಳಿದರೆ, ಮೈಕಲ್ ಶ್ರೇಣಿಗಳು, ವಿಂಧ್ಯ ಪರ್ವತ ಶ್ರೇಣಿಗಳು, ಸಾತ್ಪುರ ಶ್ರೇಣಿಗಳು, ರಾಜ್ ಮಹಲ್ ಶ್ರೇಣಿಗಳು ಅಂತ ಇದೆ. ನೋಡಿ, ಇದಕ್ಕೆ ಆಪ್ಷನ್ ಬಿ ವಿಂಧ್ಯ ಪರ್ವತ ಶ್ರೇಣಿಗಳು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಒನ್ ನೋಡಿ, ಭಾರತದ ಪೂರ್ವದ ನೆರೆಯ ರಾಷ್ಟ್ರಗಳು ಬಾಂಗ್ಲಾದೇಶ ಮತ್ತು ಮಯನ್ಮಾರ್, ಪಾಕಿಸ್ತಾನ್ ಮತ್ತು ಅಫ್ಘಾನಿಸ್ತಾನ್, ನೇಪಾಳ ಮತ್ತು ಭೂತಾನ್, ಶ್ರೀಲಂಕಾ ಮತ್ತು ಲಕ್ಷದ್ವೀಪ ಅಂತ ಇದೆ. ಆಪ್ಷನ್ ಎ ಬಾಂಗ್ಲಾದೇಶ್ ಮತ್ತು ಮಯನ್ಮಾರ್ ಸರಿಯಾದ ಉತ್ತರ. ಜನರಾಡುವ ಭಾಷೆಯನ್ನು ಪರಿಗಣಿಸಿ ಪುನರ್ವಿಂಗಡಣೆಯಾದ ಮೊದಲ ರಾಜ್ಯ ತಮಿಳುನಾಡು, ನವದೆಹಲಿ, ಆಂಧ್ರ ಪ್ರದೇಶ, ಕರ್ನಾಟಕ ಅಂತ ಇದೆ. ಆಪ್ಷನ್ ಸಿ ಇದಕ್ಕೆ ಆಂಧ್ರ ಪ್ರದೇಶ ಸರಿಯಾದ ಉತ್ತರ. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ಈ ಒಂದು ಕ್ಲಾಸ್ ಕೇಳಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಲೈವ್ ಕ್ಲಾಸಸ್ಗಳು ಹಾಗೆ ಮೊರಾರ್ಜಿ ದೇಸಾಯಿ ಆದರ್ಶ ವಿದ್ಯಾಲಯಕ್ಕೆ ಸಂಬಂಧಪಟ್ಟಂಥ ಇನ್ನೂ ಹೆಚ್ಚಿನ ರೀತಿಯ ಕ್ಲಾಸಸ್ಗಳು ಬೇಕಾದಲ್ಲಿ ಈಗಲೇ ನಮ್ಮ ಕುಣಿಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.